ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಯಾವ ಮಂತ್ರಗಳ ಮೂಲಕ ಕೋರ್ಟ್ ಕೇಸನ್ನು ಗೆಲ್ಲಲು ಸಾಧ್ಯ ಎಂಬುದರ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಕೋರ್ಟ್ ಕೇಸ್ಗಳಲ್ಲಿ ಜಯ ಸಾಧಿಸಲು ಮತ್ತು ಕಾನೂನು ವಿವಾದಗಳಿಂದ ಮುಕ್ತಿ ಪಡೆಯಲು ಹಿಂದೂ ಧರ್ಮದಲ್ಲಿ ಕೆಲವು ಶಕ್ತಿಶಾಲಿ ಮಂತ್ರಗಳು ಮತ್ತು ಪರಿಹಾರಗಳನ್ನು ನಂಬಲಾಗುತ್ತದೆ. ಇವುಗಳು ಮಾನಸಿಕ ನೆಮ್ಮದಿ ಹಾಗೂ ಮಾನಸಿಕವಾದ ಸ್ಥೈರ್ಯವನ್ನು ಹೆಚ್ಚಿಸಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ನೆರವಾಗುತ್ತವೆ. ಪ್ರಮುಖ ಮಂತ್ರಗಳು ಮತ್ತು ವಿಧಾನಗಳು ಈ ಕೆಳಗಿನಂತಿವೆ. ಮೊದಲನೆಯದಾಗಿ ಹನುಮಂತನ ಮಂತ್ರಗಳು. ಹೌದು ವೀಕ್ಷಕರೇ, ಕೋರ್ಟ್ ಕೇಸಲ್ಲಿ ಜಯಗಳಿಸಬೇಕು ಎಂದರೆ ಈ ಹನುಮಂತನ ಮಂತ್ರಗಳನ್ನು ಪಠಿಸುವುದರಿಂದ ನಿಮಗೆ ಹಲವಾರು ಕೆಲಸಗಳು ಸಿದ್ಧಿಯಾಗುತ್ತವೆ. ಹನುಮಂತನು ಸಂಕಟಗಳನ್ನೇ ದೂರ ಮಾಡುವ ದೇವರೆಂದು ಪ್ರಸಿದ್ಧನಾಗಿದ್ದಾನೆ. ಕೋರ್ಟ್ ಕೇಸ್ ಮತ್ತು ಭೂ ವಿವಾದಗಳಿಂದ ಮುಕ್ತಿ ಪಡೆಯಲು ಹನುಮಂತನ ಆರಾಧನೆ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಹಾಗಾದರೆ ಹನುಮಂತನ ಮಂತ್ರವನ್ನು ಒಮ್ಮೆ ತಿಳಿಯೋಣ ಬನ್ನಿ. ಓಂ ಶ್ರೀ ಹನುಮತೆ ನಮಃ. ಈ ಮಂತ್ರವನ್ನು ಪಠಿಸುವ ವಿಧಾನ: ಶುದ್ಧವಾದ ಕೆಂಪು ಆಸನದ ಮೇಲೆ ಕುಳಿತು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಜಪಿಸಬೇಕು. ಇದರೊಂದಿಗೆ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸುವುದು ಸಹ ಅತ್ಯಂತ ಫಲಕಾರಿ ಎಂದು ಹೇಳಲಾಗುತ್ತದೆ. ಇನ್ನು ಎರಡನೆಯದಾಗಿ ಮಹಾಕಾಳಿಯ ಮಂತ್ರ. ಹೌದು ವೀಕ್ಷಕರೇ, ಮಾತಾ ಮಹಾಕಾಳಿಯ ಮಂತ್ರವನ್ನು ಪಠಿಸುವುದರಿಂದ ಶತ್ರುಗಳ ಕಾಟ ಮತ್ತು ಕಾನೂನು ಸಮಸ್ಯೆಗಳು ಮಿತಿಮೀರಿದಾಗ ಮಹಾಕಾಳಿಯ ಮಂತ್ರವನ್ನು ಪಠಿಸುವುದು ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ. ಮಹಾಕಾಳಿಯ ಮಂತ್ರ ಹೀಗಿದೆ ವೀಕ್ಷಕರೇ: ಓಂ ಕ್ರೀಂ ಕಾಳಿಕಾಯೈ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಇದರಿಂದಾಗಿ ನಿಮ್ಮ ಶತ್ರುಗಳು ದೂರವಾಗುತ್ತಾರೆ, ಹಾಗೆಯೇ ನಿಮಗೆ ರಕ್ಷಣೆಯೂ ಸಹ ಸಿಗುತ್ತದೆ. ಇನ್ನು ಗಣೇಶನ ಮಂತ್ರ. ಹೌದು ವೀಕ್ಷಕರೇ, ಯಾವುದೇ ಹೊಸ ಕೆಲಸ ಅಥವಾ ಹೋರಾಟವನ್ನು ಆರಂಭಿಸುವ ಮುನ್ನ ವಿಘ್ನ ನಿವಾರಕನಾದ ಗಣೇಶನನ್ನು ಪ್ರಾರ್ಥಿಸುವುದು ವಾಡಿಕೆ. ಹಾಗಾಗಿ ಎಲ್ಲ ಕೆಲಸದಲ್ಲೂ ಮೊದಲಿರುವ ಗಣೇಶ ದೇವರನ್ನು ಪ್ರಾರ್ಥಿಸಬೇಕು. ಈಗಿದೆ ಗಣೇಶ ದೇವರ ಮಂತ್ರ: ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರವನ್ನು ಜಪಿಸಬೇಕು. ಇನ್ನು ನಾಲ್ಕನೆಯದಾಗಿ ನವಗ್ರಹ ಮಂತ್ರ. ಹೌದು ವೀಕ್ಷಕರೇ, ಕೋರ್ಟ್ ಕೇಸ್ಗಳು ಸಾಮಾನ್ಯವಾಗಿ ಗ್ರಹಗಳ ಕೆಟ್ಟ ದೃಷ್ಟಿ ಅಥವಾ ದೋಷಗಳಿಂದಲೂ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ನಿಮ್ಮ ಜಾತಕವನ್ನು ಆಧರಿಸಿ ಸಂಬಂಧಪಟ್ಟ ಗ್ರಹಗಳ ಮಂತ್ರಗಳನ್ನು ಪಠಿಸುವುದು ಅಥವಾ ನವಗ್ರಹ ಶಾಂತಿ ಮಾಡಿಸುವುದು ಪರಿಹಾರವಾಗಿದೆ. ನೀವು ಗಮನಿಸಬೇಕಾದ ಅಂಶವೇನೆಂದರೆ, ಈ ಮಂತ್ರಗಳನ್ನು ಜಪಿಸುವುದರ ಜೊತೆಗೆ ನೈಜವಾದ ವಕೀಲರ ಸಲಹೆ, ನ್ಯಾಯಾಲಯದ ಪ್ರಕ್ರಿಯೆಗಳು ಮತ್ತು ಸಾಕ್ಷ್ಯಗಳು ಅತ್ಯಂತ ಮುಖ್ಯವಾಗಿರುತ್ತದೆ. ಮಂತ್ರಗಳು ನಿಮಗೆ ಕಷ್ಟಗಳನ್ನು ಎದುರಿಸಲು ಮಾನಸಿಕ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೊಡುತ್ತದೆ ವೀಕ್ಷಕರೇ. ಹೆಚ್ಚಿನ ಸಮಸ್ಯೆಗಳು ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರು ಮುತ್ತಪ್ಪ ಸ್ವಾಮಿಯವರ ಬಳಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.